ಹಾಯ್ ಹಾಲ್, ಇದು ಬಂದುಬಿಟ್ಟು ಥರ್ಸ್ಡೇ ಬ್ಲಾಗ್. ಸೊ ನಾನು ಇದನ್ನು ಮಧ್ಯಾಹ್ನದಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ಸ್ವಲ್ಪ ಯಾಕೋ ಟಯರ್ಡ್ ಆಗಿತ್ತು ಅಂತಂದ್ಬಿಟ್ಟು ಇವತ್ತು ಏನೂ ಮಾಡಿಕೊಡ್ಲಿಲ್ಲ ಅವ್ರಿಗೆ. ಅವ್ರು ಹಂಗೇ ಹೋದರು. ಅವ್ರಿಗೂ ಸ್ವಲ್ಪ ಮೀಟಿಂಗ್ಗಳು ಅದು ಇದು ಆಡಿಟಿಂಗ್ ಇದೆ ಅಂತಂದ್ಬಿಟ್ಟು ಅವರು ಹೊರಟರು. ಸೊ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಬಂದುಬಿಟ್ಟು ಸ್ವಲ್ಪ ಸೊಪ್ಪಿತ್ತು. ಸೊ ಸೊಪ್ಪಲ್ಲಿ ಸ್ವಲ್ಪ ಏನಾದರೂ ಬೆಳಗ್ಗೆನೂ ಏನೂ ಮಾಡಿಲ್ವಲ್ಲ, ಸೊ ಮಧ್ಯಾಹ್ನಕ್ಕೆ ಮತ್ತು ನೈಟಿಗೆ ಸ್ವಲ್ಪ ಆಗೋ ಥರ ಸ್ವಲ್ಪನೇ ಮಾಡಿಟ್ಕೊಂಡಿದ್ದೀನಿ. ಬೇಳೆ ಹಾಕಿ ಸೊಪ್ಪು ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕಬೇಕು. ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಒಂದು ಸಲ ನಾನೆಲ್ಲ ತೊಳೆದು ಇದು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದಾದಮೇಲೆ ಮತ್ತೆ ಒಗ್ಗರಣೆ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ಥರ ಬರುತ್ತೆ ಸೊಪ್ಪು. ಸೊ ಆ ಥರ ಕಡಿದ್ಬಿಟ್ಟು ತಿನ್ನಿಸಿದ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಏಕೆಂದರೆ ಮಕ್ಕಳುಗಳು ಇಷ್ಟಪಟ್ಟು ಸೊಪ್ಪು ಹಂಗೆ ಕೊಟ್ಟರೆ ತಿನ್ನಲ್ಲ ಮಕ್ಕಳು. ಹಂಗಾಗಿ ಸ್ವಲ್ಪ ನಾನು ಈ ಥರ ಮಾಡ್ತೀನಿ ಸ್ವಲ್ಪ ಅವಾಗವಾಗ. ಅದಾದಮೇಲೆ ನೋಡಿ, ನಾನು ಈ ಬ್ಲಾಗ್ ಏನಕ್ಕೆ ನಾನು ಮೇಯ್ನಾಗಿ ಹಾಕಿದ್ದೀನಿ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಪೇರೆಂಟ್ಸ್ಗಳು ಯಾವ ರೀತಿ ಸಫರ್ ಮಾಡ್ತಿರ್ತೀವಿ ಅಂತಂದರೆ, ಇದು ಸಫರ್ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಕಡೆ ಇಷ್ಟಪಟ್ಟು ನಗಬೇಕು ಇಲ್ಲ ಕಷ್ಟಪಟ್ಟು ನಗಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇಡೀ ಕಂಪ್ಲೀಟ್ ಒಂದು ಮಕ್ಕಳು ಮನೇಲಿ ಹೆಂಗೆ ಆಡ್ತಾ ಇರ್ತಾರೆ ಅನ್ನೋದನ್ನು ನಾನು ಆ್ಯಕ್ಚುಲಿ ನನ್ನ ಮನೆಯಲ್ಲಿ ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲೂ ರಜಾ ಬಂದಿರೋದ್ರಿಂದ ಇಬ್ಬರನ್ನೂ ನಾನು ಹಿಡಿಯೋಕ್ಕೆ ಆಗಲ್ಲ. ಸೊ ಬೆಳೀತಾ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾಗ ಸ್ವಲ್ಪ ಬರ್ಡನ್ ಕಮ್ಮಿ ಅಂತೀವಿ. ಬೆಳೀತಾ ಬರ್ಡನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇಬ್ಬರು ಯಾವ ರೀತಿ ಆಡ್ತಾಯಿರ್ತಾರೆ ಅಂದರೆ, ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಮಾಡಿಕೊಂಡು ಮತ್ತು ಏನೇ ತೊಗೊಂಡ್ರು ಇದು ನಂದು ಇದು ನಿಂದು ಅಂತೇಳಿ ಜಗಳ ಆಡೋದು. ಅದರಲ್ಲೂ ಇಬ್ಬರೂ ಎಷ್ಟು ಜಗಳ ಆಡ್ತಾರೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಪೇರೆಂಟ್ಸ್ಗಳು ನಾವುಗಳು ಯಾವ ರೀತಿ ಮನೆಯಲ್ಲಿ ಎಲ್ಲ ಮಕ್ಕಳು ಹಂಗೆ ಇರಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವು ಮಕ್ಕಳು ಏನು ಹೇಳ್ತೀವಿ, ಸ್ಟ್ರಾಂಗ್ ಅಂತನೂ ಅಲ್ಲ, ಬೇರೆ ಥರನೂ ಅಲ್ಲ. ಸೊ ಎಷ್ಟು ಜಗಳ ಆಡ್ತಾರೆ ಅಂತಂದರೆ, ಅವ್ರನ್ನ ಕಂಟ್ರೋಲ್ ಮಾಡಿ ಒಂದು ಸೆಕೆಂಡ್ಗೆ ಹಿಂಗೆ ಕೂರಿಸ್ಬಿಟ್ಟು ಇನ್ನೊಂದೇನೋ ಕೆಲಸ ಮಾಡೋಕ್ಕೆ ಹೋದರೆ ಬೇರೆ ಏನೋ ಮಾಡಿಕೊಂಡು ಜಗಳ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿ ಮಾಡ್ತಾನೆ ಇರ್ತಾರೆ. ಸೊ ನಾನು ಈ ರೀತಿ ನೋಡಿ ಸಮಾಧಾನ ಮಾಡಿ ಅದಾದಮೇಲೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ. ಸೊ ಸಂಜೆ ಮೇಲೆ ಸ್ವಲ್ಪ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡಿಕೊಡು ಅಂತ, ಅಂದರೆ ಮೊಬೈಲ್ ನೋಡ್ತಾರಲ್ಲ ಮಕ್ಕಳು, ಅದರಲ್ಲಿ ಏನಾದರೂ ಇತ್ತು ಅಂತಂದರೆ ಸೊ ಇದನ್ನು ಮಾಡಿಕೊಡು ಅದನ್ನು ಮಾಡಿಕೊಡು ಅಂತ ಅಂದ್ಬಿಟ್ಟು ನನ್ನ ಮಗ ಕೇಳ್ತಾನೆ. ಅವ್ನಿಗೆ ಸ್ವಲ್ಪ ಇವಾಗ ತಿಳುವಳಿಕೆ ಇದೆಯಲ್ಲ. ಸೊ ಹಂಗಾಗಿ ಏನು ಮಾಡ್ತಾನೆ, ಅಮ್ಮ ಇದು ಮಾಡು ಅದು ಮಾಡು ಅಂತಂದ್ಬಿಟ್ಟು ಕೇಳ್ತಾನೇ ಇರುತ್ತೆ. ಸೊ ಹಂಗಾಗಿ ಸಂಜೆ ಟೈಮಲ್ಲಿ ನಾನು ಏನೋ ಒಂದು ಮಾಡಿಕೊಡ್ಲೇಬೇಕಲ್ಲ ಮಕ್ಕಳಿಗೆ ಹಾಲು ಜೊತೆ ಸೊ ಕೊಡಬೇಕಾದ್ರೆ. ಸೊ ಹಂಗಾಗಿ ಏನೋ ಒಂದು ಮಾಡ್ಕೊಳ್ತಾನೇ ಇರ್ತೀನಿ. ಅದರಲ್ಲೂ ಅವ್ರಿಗೂ ಮೊಟ್ಟೆ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಸರಿ ಮನೇಲಿ ಚೀಸ್ ಎಲ್ಲ ಇತ್ತು. ಸೊ ಹಂಗೆ ಇವತ್ತು ಸ್ವಲ್ಪ ಜಾಮ್ ಎಲ್ಲ ಹಾಕಿ, ಜಾಮ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇಬ್ರೂ. ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕ್ಬಿಟ್ಟು ಇಬ್ರಿಗೂ ಬ್ರೆಡ್ ಟೋಸ್ಟ್ ಥರ ಮಾಡಿಬಿಟ್ಟು ಜಸ್ಟ್ ಇದು ಆಮ್ಲೆಟ್ ಮಾಡಿಬಿಟ್ಟು ಇಬ್ರಿಗೂ ಅದರಲ್ಲಿ ಶೇರ್ ಮಾಡಿ ಹಾಕಿ ಮೇಲ್ಗಡೆ ಸ್ವಲ್ಪ ಜಾಮೆಲ್ಲ ಹಾಕಿ ರೋಸ್ಟ್ ಮಾಡಿ ಕೊಟ್ಟೆ ಅಷ್ಟೇ. ಇಬ್ಬರು ಇಷ್ಟಪಟ್ಟು ತಿಂತಾರೆ, ಹಾಗೇನಿಲ್ಲ. ಅದು ತಿನ್ನೋದ್ರಲ್ಲೂ ಅಷ್ಟೇ, ನಾನು ಏನೇ ಮಾಡಿಕೊಟ್ರು ಅದರಲ್ಲೂ ನನ್ನ ಮಗಳು ಜಶ್ವಿತಾ ಬಂದ್ಬಿಟ್ಟು ಇಷ್ಟೇನಾ ಕೊಡ್ತೀಯಾ ಅಂತಂದ್ಬಿಟ್ಟು ಅದಕ್ಕೊಂದು ಕ್ವಶನ್ ಮಾಡಲಿಲ್ಲ ಅಂತಂದರೆ ಅವಳಿಗೆ ಸಮಾಧಾನ ಆಗೋಲ್ಲ. ಅದಕ್ಕೋಸ್ಕರನೇ ದಿನ ನಾನು ಅವಳಿಗೆ ಕೊಡಬೇಕಾದ್ರೇ ಸ್ವಲ್ಪ ಎತ್ತಿಟ್ಟು ಕೊಡಬೇಕು. ಆದಮೇಲೆ ಮತ್ತೆ ಸ್ವಲ್ಪ ಕೊಟ್ಟಾಗ ಅವಳಿಗೆ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೆ ಅದರಿಂದಲೂ ಸ್ಟಾರ್ಟ್ ಮಾಡಿ ಏನು ಕೋಪ ಮಾಡಿಕೊಂಡು ಕುತ್ಕೊಂಡಿರ್ತಾಳೆ. ಅದು ಡೈಲಿ ನನಗೂ ನೋಡಿ ರೊಟೀನ್ ನೋಡಿ ಬೇಜಾರಾಗ್ಬಿಟ್ಟಿದೆ ಅವಳಿಗೆ. ನಾನು ಗದರಿಸಿ ಮಾಡಿಸ್ತೀನಿ ಕೆಲವೊಂದು ಸಲ, ತಿನ್ನು ಹಂಗೆಲ್ಲ ಆಟ ಮಾಡಬಾರ್ದು ಅಂತೆಲ್ಲ ಹೇಳ್ತೀನಿ. ಆದರೆ ಮಕ್ಕಳು ಕೆಲವೊಂದು ಟೈಮಲ್ಲಿ ಕೇಳ್ತಾರೆ ನಮ್ಮ ಮಾತುಗಳ್ನ, ಕೆಲವೊಂದು ಟೈಮಲ್ಲಿ ಕೇಳಲ್ಲ. ನಾವು ತುಂಬ ಜೋರಾಗಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಆ ಥರ ಸಿಚುವೇಶನ್ ಆಗಿಬಿಡುತ್ತೆ. ಮತ್ತು ಅದಾದಮೇಲೆ ಸ್ವಲ್ಪ ನಾನು ಸಂಜೆ ಇದೆಲ್ಲ ಆದಮೇಲೆ ಸ್ವಲ್ಪ ಹೆಂಗಿದ್ರೂ ಸಾಂಬಾರೆಲ್ಲ ಇತ್ತಲ್ಲ, ಸೊ ಅಕ್ಕಿ ಎಲ್ಲ ಹಾಕಿ ಅದು ಆಗೋವರೆಗೂ ಸ್ವಲ್ಪ ಗೋಧಿ ತಂದಿದ್ವಿ. ಸೊ ಗೋಧಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ. ನೋಡಿ, ನಾವೇನೇ ಕೆಲಸ ಮಾಡೋಕ್ಕೋದ್ರೂ ಮಕ್ಕಳು ಅದರಲ್ಲಿ ಕೈ ಗುಡಿಸ್ತಾರೆ. 5 ನಿಮಿಷ ಆಗೋ ಕೆಲಸ ಅದು ಅರ್ಧ ಗಂಟೆ ಆಗುತ್ತೋ 1 ಅವರ್ ಆಗುತ್ತೋ ಅಂತ ಗೊತ್ತಿಲ್ಲ. ಕೊಡಲಿಲ್ಲ ಅಂತಂದರೆ ಬಿಡೋದಿಲ್ಲ. ಮಾಡೋಕ್ಕೋದ್ರೆ ಈ ಥರ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾರೆ. ನಾನು ಮಾಡ್ತೀನಿ ಅಂತ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಇದೆಲ್ಲ ಕೆಲಸಗಳೆಲ್ಲ ಮುಗಿಸಿ ಮನೆಯಲ್ಲೇ ಅಂದರೆ ಎಲ್ಲ ಕೆಲಸಗಳು ನಾಳೆಗೆ ಏನು ಮಾಡಬೇಕಪ್ಪ ಅನ್ನೋ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸಗಳ್ನ ಮುಗಿಸಿ ಅವ್ರಿಗೂ ಊಟ ಎಲ್ಲ ಮಾಡಿಸಿ
ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದರು. ಮತ್ತೆ ನೋಡಿ ಮತ್ತು ಅವ್ರದ್ದು ಡೈಲಿ ರೊಟೀನ್ ಈ ಥರ ಇದ್ದೇ ಇರುತ್ತೆ. ಒಂದು ಏನಾದರೂ ಸಾಂಗ್ ಹಾಕ್ಬಿಟ್ರೆ ಸಾಕು. ಸುಮ್ಮನೆ ನಾವು ಸಾಂಗ್ ಹಾಕಲ್ಲ ನಾರ್ಮಲಿ ಈ ಥರ, ಏಕೆಂದರೆ ಕೆಳಗಡೆ ಮನೆಗಳಲ್ಲಿ ಜನ ಇರ್ತಾರೆ, ನೈಟ್ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದ್ಬಿಟ್ಟು ಸಡನ್ನಾಗಿ ಅವ್ರ ಅಪ್ಪ ಏನಾದರೂ ಒಂದು ಸ್ವಲ್ಪ ಅವ್ರೂ ಒಂದು ಬೇಜಾರಾಗ್ತಾ ಇರುತ್ತಲ್ಲ, ಸೊ ಸಡನ್ನಾಗಿ ಏನಾದರೂ ಹಾಕ್ಬಿಟ್ರೆ ಮಾತ್ರ ಆ ಸಾಂಗ್ನ ಬೇರೆ ಚಾನಲ್ನ ಬದಲಾಯಿಸೋಕ್ಕೂ ಕೂಡ ಕೊಡೋದಿಲ್ಲ ನಮಗೆ. ನಾವು ಟಿ ವಿನ ಕರೆಕ್ಟಾಗಿ ಏನಾದರೂ ಚಾನಲ್ ಹಾಕಿ ನೋಡಿ ಎಷ್ಟೋ ದಿನಗಳಾಗೋಯ್ತು. ಆ ಟಿ ವಿ ಹಾಕ್ಬಿಟ್ಟಿದ್ರೂ ಕೂಡ ಆ ಟಿ ವಿನಲ್ಲೇ ಬರೋದನ್ನೇ ಇವ್ರು ನೋಡ್ತಾನೇ ಇರಲ್ಲ, ಏನೋ ಬೇರೆ ಕೆಲಸ ಮಾಡ್ತಾಯಿರ್ತಾರೆ. ಆದರೆ ಚೇಂಜ್ ಮಾಡಿದ ತಕ್ಷಣವೇ ಬಂದು ಇದು ಏನಕ್ಕೆ ಚೇಂಜ್ ಮಾಡಿದೆ, ಇದನ್ನೇನಕ್ಕೆ ಚೇಂಜ್ ಮಾಡಿದೆ ಅಂತಂದ್ಬಿಟ್ಟು ಬಂದು ಕ್ವಶನ್ ಮಾಡ್ತಾರೆ. ಸೊ ಆ ಥರ ಮಕ್ಕಳು ಈಗಿನ ಜನ್ರೇಷನಲ್ಲಿ ಎಷ್ಟು ಇದಾಗಿರ್ತಾರೆ ಅಂತಂದರೆ, ನಾವು ನಮಗೆ ಅಂತ ಟೈಮ್ನ ಸ್ಪೆಂಡ್ ಪರ್ಸ್ನಲಿ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಮಕ್ಕಳು ಒಂದು ಮನೆಯಲ್ಲಿ ಯಾವ ರೀತಿ ಎಲ್ಲ ನಮಗೆ ಕ್ವಾಟ್ಲೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದು ಒಂದು ಎಷ್ಟು ವರ್ಷದವರೆಗೂ ಒಂದು ಸ್ವಲ್ಪ ಅವ್ರಿಗೆ ಒಂದು ಮೆಚುರಿಟಿ ಬರೋವರೆಗೂ ನಮಗೆ ಪೇರೆಂಟ್ಸ್ಗಳು ಬರ್ಡನ್ ಆಗ್ತಾನೆ ಇರ್ತದೆ. ಅದಕ್ಕೆ ಕೆಲವರೆಲ್ಲ ಮಕ್ಕಳನ್ನ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಲೇಟ್ ಮಾಡ್ತಾರೆ, ಹಂಗೆಲ್ಲ ಮಾಡ್ತಾರೆ. ಏಕೆಂದರೆ ಅದರದ್ದೇ ಆದಂಥ ಒಂದು ಜವಾಬ್ದಾರಿಗಳನ್ನ ತಗೋಬೇಕಲ್ವ ಮಕ್ಕಳನ್ನ. ಸೊ ಯಾರೇ ಇದ್ರೂ ಕೂಡ ತಂದೆ ತಾಯಿ ನಾವು ಆದವರು ನಮ್ಮ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಮಕ್ಕಳಿಗೆ ನಾವು ಜಾಸ್ತಿ ಟೈಮ್ನ ಸ್ಪೆಂಡ್ ಕೊಡಬೇಕು. ಮತ್ತು ಅವ್ರಿಗೆ ಹೇಳಿದ್ದಕ್ಕೆ ಸ್ವಲ್ಪ ನಾವು ಅಂತ ತಲೆಯಾಡಿಸ್ತಾ ಇರಬೇಕು. ಹಂಗೆ ನಾವು ಕೂಡ ಅವ್ರಿಗೆ ಯಾವ ರೀತಿ ಒಳ್ಳೆಯದು ಕೆಟ್ಟದನ್ನೆಲ್ಲ ಹೇಳ್ಕೊಡ್ತಾ ಇರಬೇಕಾಗತ್ತೆ. ನೋಡಿ ಅವ್ರ ಅಪ್ಪನಿಗೂ ಕೂಡ ತುಂಬಾ ಫೆಡಪ್ ಆಗಿಬಿಟ್ಟಿರುತ್ತೆ ಅವರಿಬ್ಬರು ಆಡಿ ಆಡಿ ಆಡಿ. ಏಕೆಂದರೆ ಎಷ್ಟು ಹೇಳ್ಬೋದೋ ಅಷ್ಟು ಹೇಳೋಕ್ಕೆ ಸಾಧ್ಯ ಅವರಿಬ್ರಿಗೂ. ಒಂದೊಂದು ಸಲ ಲಿಮಿಟ್ ಮೀರಿ ಆಡ್ತಾ ಇರ್ತಾರೆ, ಒಬ್ರಿಗೊಬ್ರು ಹೊಡ್ಕೊಳ್ಳೋದು ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಅದರಲ್ಲಿ ಅವರು ಲೇಟಾಗೇ ಬರೋದ್ರಿಂದ ಅವ್ರಿಗೂ ಸ್ವಲ್ಪ ಹಂಗೇ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಬಂದ ತಕ್ಷಣ ಏನು ತಂದೆ ಅಂತ ಕೇಳ್ತಾರೆ, ತರಲಿಲ್ಲ ಅಂತಂದರೆ ಸುಮ್ಮನೆ ಬಿಡೋದಿಲ್ಲ, ಯಾಕೆ ತರಲಿಲ್ಲ ಅಂತ ಕ್ವಶನ್ ಮಾಡೋದು ಅದೆಲ್ಲ ಕಲ್ತ್ಕೊಂಡಿದ್ದಾರೆ. ಮತ್ತು ಫೋನ್ ಮಾಡಿ ನನ್ನ ಮಗ ಬಂದ್ಬಿಟ್ಟು ಮನೇಲಿ ಏನಿಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾನೆ, ಇಲ್ಲ ನಾನೇನಾದ್ರು ಬೈದಿದ್ರು ಕೂಡ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾರೆ. ಇಬ್ಬರೂ ಅಪ್ಡೇಟ್ ಮಾಡ್ತಾರೆ, ಆ ಥರ ಎಲ್ಲ ಏನಿಲ್ಲ. ನಾನು ಹೊಡೆದ್ರೂ ಕೂಡ ಅಪ್ಡೇಟ್ ಮಾಡ್ತಾರೆ. ಸೊ ಈ ರೀತಿಯೆಲ್ಲ ಒಂದು ಒಬ್ಬ ಮಾಮ್ ಲೈಫ್ ಅನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ ಹೌಸ್ ವೈಫ್ಗಳು ನಾವು ಯಾವ ರೀತಿಯೆಲ್ಲ ಸಫರ್ ಮಾಡ್ತೀವಿ, ಮತ್ತು ಅದರಲ್ಲಿ ನಗುನೂ ಕೂಡ ಬರುತ್ತೆ ನಮಗೆ. ಸೊ ಓಕೆ, ನಮ್ಮ ಜವಾಬ್ದಾರಿ ಅಲ್ವಾ ಮಕ್ಕಳು ಅಂತಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಮನೆಗಳಲ್ಲಿ. ಆದರೂ ಒಂದೊಂದು ಟೈಮ್ ನಮಗೂ ಕೂಡ ಬರ್ಡನ್ ಆಗಿಬಿಡುತ್ತೆ ಅಷ್ಟೇ, ಒಂಥರ ಇರಿಟೇಷನ್ ಆಗುತ್ತೆ ಅವ್ರು ಆಡೋ ಮಾತು ಕೇಳಲಿಲ್ಲ ಅಂತಂದಾಗ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಕ್ಕಳದು ಒಂದು ಕ್ವಾಟ್ಲೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.